ಅವನ ಮುಖ ಏನ್ ನೋಡ್ತಿದ್ಯಾ? ನಾನ್ ಹೇಳ್ತೀನಿ ಕಣೋ, ನಾನಿಲ್ಲೇ ಇದ್ದೀನಲ್ವಾ? ನೀನ್ ಹೇಳ್ದೆ ಇದ್ರೆ ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅದೇ ಅಲ್ವಾ ನಿನ್ ಉದ್ದೇಶ? ಸಕಾರಾಮ್ ಹತ್ರ ಬಡ್ಡಿ ಯಾಕೆ ವಸೂಲಿ ಮಾಡ್ಲಿಲ್ಲ? 3 ತಿಂಗಳಾಯ್ತು. ಅಸಲು ಪಕ್ಕಕ್ಕಿಟ್ರೆ ಕನಿಷ್ಠ ಪಕ್ಷ ಬಡ್ಡಿ ಕೂಡ ಕೊಟ್ಟಿಲ್ಲ. ನೀನ್ ನೋಡಿದ್ರೆ ಅವನಿಗಿನ್ನೂ ಜಾಸ್ತಿ ಗಡುವು ಕೊಟ್ಟಿದ್ಯಾ. ನನ್ನ ಅನುಮತಿ ತಗೊಳ್ದೆ ನೀನೇ ಸ್ವತಃ ಕೊಟ್ಟಿದ್ಯಾ. ವ್ಯಾಪಾರ ಮಾಡೋ ರೀತಿ ಇದೆನಾ? ಅಯ್ಯೋ ಇಲ್ಲ 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 ಇಲ್ಲಮ್ಮ. ವಿಷಯ ಏನಂದ್ರೆ ಸಕಾರಾಮಣ್ಣನ್ ಮಗಳು ತವ್ರ ಮನೆಗ್ ಬಂದಿದ್ದಾಳೆ. ದಸರಾ ಹಬ್ಬ ಅಲ್ವಾ, ಇದು ಮೊದಲನೇ ಹಬ್ಬ ಅಂತೆ. ಮಗಳಿಗೆ ಅಳಿಯನ್ಗೆ ಬಟ್ಟೆ ಕೊಡಿಸ್ಬೇಕು ಅಂತಂದ್ರು. ಅದಕ್ಕೆ ನಾನು ಅವ್ರಿಗೆ ಸ್ವಲ್ಪ ಗಡುವು. ಅವರು ದಸರಾ ಹಬ್ಬ ಆಚರಿಸೋಕೆ ನಮ್ಮ ವ್ಯಾಪಾರ ದಿವಾಳಿ ಆಗ್ಬೇಕಾ? ಕೊಂಬೆ ಮೇಲ್ ಕೂತು ಮರ ಕಡಿಯೋಕೆ ಯಾರ್ ಹೇಳಿದ್ದು ನಿನ್ಗೆ? ಬುದ್ಧಿ ಇದೆಯಾ ಇಲ್ವಾ? ಸಕಾರಾಮ್ ಮಗಳಿದಾಳಲ್ವಾ, ಆ ಹುಡುಗಿಗೆ ನಮ್ ಸೊಕ್ಕು ವಯಸ್ಸೆ. ಇತ್ತೀಚೆಗೆ ದಿಗ್ಗು ಮದ್ವೆ ಆದ್ಮೇಲೆ ಅವಳು ಮದ್ವೆ ಆಗಿದ್ದು. ನಿಜ ಮೈದ್ನವ್ರೆ, ಸಕಾರಾಮ್ ತುಂಬಾ ಬುದ್ಧಿವಂತ. ಬೇಕು ಅಂತಾನೆ ತನ್ನ ಮಗಳನ್ನ ಇಲ್ಲಿ ಕರ್ಕೊಂಡ್ ಬಂದು ಈ ಭೋಲಾಶಂಕರನ ಎದುರುಗಡೆ ನಿಲ್ಸಿದಾನೆ. ಇವನ ಮನಸ್ಸು ಕರಗ್ ಹೋಯ್ತು ಅಷ್ಟೇ ಅಲ್ವಾ ದಿಗು? ಇವ್ರಿಗೆಷ್ಟು ಒಳ್ಳೆ ಮನ್ಸಿದೆ. ಇನ್ನೊಬ್ರ ಕಷ್ಟನ ಅರ್ಥ ಮಾಡ್ಕೊಂಡು ನಡ್ಕೋತಾರೆ. ನಿಜ ಹೇಳ್ಬೇಕಂದ್ರೆ ಇವ್ರು ಮಾಡಿರೋ ಕೆಲ್ಸಕ್ಕೆ ಅತ್ತೆ ಇವ್ರನ್ನ ಹೊಗಳ್ಬೇಕು. ಅಯ್ಯೋ ಅದೇನಂದ್ರೆ ಇದು ಸಹಜನೇ ಅಮ್ಮವ್ರೆ. ನಮ್ಮ ಯಜಮಾನ್ರು ಎಷ್ಟೊಂದ್ ಕನಿಕರ ತೋರ್ಸೋದ್ರು ಅಂದ್ರೆ ತಮ್ಮ ಗೊತ್ತಿಲ್ದೆ ಆ ಸಕಾರಾಮ್ನ ಶಿವಪ್ಪ ಅಂತ ಅಂದ್ಬಿಟ್ರು. ಇವ್ರಿಗೆ ನಾನು ನಮ್ಮಪ್ಪ ನೆನ್ಪಾಗಿದ್ದೀವಿ ಅಂತಾಯ್ತು. ಅಂದ್ರೆ ಇವ್ರು ನನ್ನ ನೋವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ನೀನ್ ಯಾಕೆ ಹೀಗ್ ನಡ್ಕೋತಿದ್ಯಾ ದಿಗು? ಊಟಕ್ಕೂ ಕಷ್ಟಪಡೋ ನಿಮ್ಮತ್ತೆ ಮನೆಯವ್ರಿಗೂ ಸಕಾರಾಮ್ಗೂ ಯಾವ ವ್ಯತ್ಯಾಸನೂ ಇಲ್ಲ. ನಾನು ನಿಮ್ ಮಾವನ ಗಡುವು ಕೊಟ್ಟಿದ್ದೀನಿ ಅಂತ ನೀನ್ ಸಕಾರಾಮ್ ಗಡುವು ಕೊಡ್ತೀಯಾ? ನೀನ್ ಎಲ್ರ ಮೇಲೂ ಹೀಗ್ ಕನಿಕರ ತೋರಿಸ್ತಾ ಇದ್ರೆ ಕೊನೆಗೆ ನಮ್ ಕೈಯಲ್ಲಿ ಚಿಪ್ಪು ಮಾತ್ರ ಇರುತ್ತೆ. ನಮಗೆ ಮುಖ್ಯವಾಗಿ ಆದಾಯ ಬರೋದು ಬಡ್ಡಿ ವ್ಯಾಪಾರದ ಮೇಲೇನೆ. ಹಾಗಿದ್ದಾಗ ಸಕಾರಾಮ್ ತನ್ನ ಮಗಳಿಗೆ ಒಡವೆ ಕೊಡ್ಲಿ ಬಿಡ್ಲಿ, ಅದ್ರ ಬಗ್ಗೆ ನಮಗೆ ಯಾಕೆ? ಅವನ್ ಪಾಡು ಅವ್ನ್ ನೋಡ್ಕೋತಾನೆ. ಇಲ್ಲ ದಿಗು, ಇವಳು ಈ ಸಕ್ಕು ನಿನ್ನ ಮನಸ್ಸನ್ನ ಬದಲಾಯಿಸಿ ವಿಷ ತುಂಬಿದಾಳೆ ಕಣೋ. ಕಣ್ಣು ತೆಗೆದ್ರು ಮುಚ್ಚಿದ್ರು ಯಾರ ನೋಡಿದ್ರು ನಿನ್ಗೆ ಇವಳೇ ಕಾಣಿಸ್ತಿದ್ದಾಳ? 1000 ಸಲ ಹೇಳಿದ್ರು ನೀನ್ ನನ್ನ ಮಾತುಗಳನ್ನ ಕಿವಿಗೆ ಹಾಕೋತಾ ಇಲ್ಲ. ಸರಿ ಕಣೋ, ನಿನಗ್ ಬೇಕಾಗಿರೋದೇನೋ ಇವಳನ್ನ ಹೊಗಳ್ಬೇಕು, ತಲೆ ಮೇಲೆ ಕೂರ್ಸ್ಕೋಬೇಕು ಅಲ್ವಾ? ಸರಿ, ಇದನ್ನ ಹಿಡ್ಕೊ. ನಿನಗಿಷ್ಟ ಬಂದ ಹಾಗೆ ಮಾಡು. ಬಾರೋ, ಒಳಗ್ ಬಾ. ನೀನ್ ಬಾಯ್ ಮುಚ್ಚು. ಇವನ್ ಹೀಗಾಗೋದಿಕ್ಕೆ ನೀನೇ ಕಾರಣ. ನಡಿ, ನಿನಗಿಷ್ಟ ಬಂದ ಹಾಗೆ ಮಾಡ್ಕೋ. ಬಾ, ಬಾರೋ. ಮಾತಾಡ್ಬೇಡ, ಬಾ, ಬಾರೋ. ಭಲೆ ಭಲೆ, ಅವರೀಗ ದಿಗು ಚರ್ಮನ ಸುಲಿತಾರೆ. ಸಕ್ಕು ಜೊತೆಗೆ ದಿಗುನು ಕೂಡ ಹುರಿದು ಮುಗ್ತಾಳೆ. ದಿಗು ಕತೆ ಮುಗ್ದ ಹಾಗೇನೆ. ಹೇಗಾದ್ರೂ ಮಾಡಿ ಈ ವಿಷಯನ ನಾಗೋಜಿ ಬಾಬಾ ಅವ್ರಿಗೆ ತಿಳಿಸ್ಲೇಬೇಕು. ವತ್ಸಲ, ನನಗೇನ್ ಅನಿಸ್ತಿದೆ ಅಂತ ಹೇಳ? ಆ ನಾಗೋಜಿ ಬಾಬಾ ಅತ್ಗೆ ಮೇಲೆ ಏನೋ ಮಂತ್ರ ಹಾಕಿದ್ದಾರೆ ನೋಡು. ಅವಳು ಹೇಗ್ ಬದ್ಲಾಗ್ ಹೋಗಿದ್ದಾಳೆ. ಗೈಯಾಳಿ ತರ ಕಿರ್ಚಾಡ್ತಿದ್ದಾಳೆ. ನಂಗ್ ಕೇಳಿಸ್ತಿದೆ. ಕೇಳಿಸಿದ್ರೆ ಕೇಳಿಸ್ಕೋ, ನೀನಂದ್ರೆ ನನಗ್ ಭಯ ಇಲ್ಲ. ಯಮುನಾ, ನೀನ್ ಸುಮ್ನೆ ರೇಗಾಡ್ಬೇಡ. ನಮ್ಮಕ್ಕ ನಿನ್ನನ್ನ ಯಾವತ್ತಾದ್ರೂ ಒಂದಿನ ನಿಮ್ಮತ್ತೆ ಮನೆಗ್ ಕಳಿಸ್ತಾಳೆ. ಮನೋರಮ ಅಕ್ಕ ನಿನಗ್ ಬೈಯೋದನ್ನ ನಾವು ಕೇಳಿಸ್ಕೋತಾನೇ ಇದೀವಿ. ನೀವ್ ಮಾತಾಡ್ತಿರೋ ರೀತಿ ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಯಮುನಾ ಅಕ್ಕ. ಒಳಗೇನ್ ನಡೀತಿದೆ? ಅತ್ತೆ ಅವ್ರ ಮೇಲೆ ಕೂಗಾಡ್ತಿರ್ತಾರ? ಪಾಂಡುರಂಗ, ನನಗೆ ಅವ್ರ ಬಗ್ಗೆ ತುಂಬಾ ಆತಂಕ ಆಗ್ತಿದೆ. ನನ್ ಗಂಡನ್ ನೀನೇ ಕಾಪಾಡ್ಬೇಕು. ಬಾರೋ, ಇಲ್ಲಿ ನಿಂತ್ಕೋ. ಇಲ್ಲೇ ನಿಂತ್ಕೋ. ತಗೋ ಇದನ್ನೆಲ್ಲ. ಅಮ್ಮ, ಈ ಒಡವೆಗಳನ್ನೆಲ್ಲ ತಗೊಳ್ಳೋ. ಛೀ, ನಿನ್ ಹೆಂಡತಿ ಮೇಲೆ ಮಾವನ್ ಮೇಲೆ ಪ್ರೀತಿ ಉಕ್ಕಿ ಹರಿತಿದೆ ಅಲ್ವಾ? ಆ ಸಕಾರಾಮ್ ನಿನ್ ಕಣ್ಣಿಗೆ ಶಿವಪ್ಪನ್ ತರ ಕಾಣಿಸ್ತಿದಾನಲ್ವಾ? ಅದಕ್ಕೆ ಕನಿಕರ ತೋರ್ಸಿದ್ಯಾ? ತಗೋದಿಗೋ, ಈ ಒಡವೆಗಳನ್ನೆಲ್ಲ ತಗೊಂಡ್ ಹೋಗಿ ಭಿಕಾರಿಯಾಗಿರೋ ನಿಮ್ ಮಾವನ್ ಕೊಡು.
ಈ ಒಡವೆಗಳನ್ನೆಲ್ಲ ಸಕ್ಕು ಮೈ ಮೇಲೆ ಹಾಕಿ ಅತ್ತೆ ಮನೆ ಕಳ್ಸು ಅಂತ ಹೇಳು. ಹೋಗು, ಹೊರಡು. ಅಯ್ಯೋ ಅಮ್ಮ, ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ? ನಾನು ಆ ರೀತಿ ಮಾಡ್ತೀನಾ? ಅಮ್ಮ, ನೀನ್ ದಯವಿಟ್ಟು ಸಮಾಧಾನ ಮಾಡ್ಕೋ, ಶಾಂತಿಯಿಂದ ಇರು. ಇರ್ತೀನಿ. ನೀನು ನಿನಗಿಷ್ಟ ಬಂದ ಹಾಗೆ ವ್ಯಾಪಾರ ಮಾಡ್ಕೋ. ನಿನ್ನ ನಡವಳಿಕೆ ಹೀಗೆ ಮುಂದುವರೆದ್ರೆ ನಾನ್ ಮಾತಾಡೋದನ್ನೇ ಬಿಟ್ಬಿಡ್ತೀನಿ. ಅರೆ, ನೋಡ್ಕೊಂಡ್ ನಿಂತಿದ್ಯಲ್ಲ, ಒಡವೆಗಳನ್ನ ತಗೊಂಡ್ ಹೊರಡು. ಸಕ್ಕುನ ದೇವತೆ ತರ ಅಲಂಕಾರ ಮಾಡು. ಅಮ್ಮ, ನಾನು ಆ ರೀತಿ ಯಾಕೆ ಮಾಡ್ತೀನಿ? ಮಾಡೋ, ಹಾಗೆ ಮಾಡ್ಬೇಕು. ಆರ್ತಿ ಮಾಡಿ ನಿನ್ ಹೆಂಡತಿನ ಮನೆ ಒಳಗಡೆ ಕರ್ಕೊಂಡ್ ಬರ್ತೀನಿ. ನಿನ್ ಹೆಂಡತಿನ ತಲೆ ಮೇಲೆ ಕೂರ್ಸ್ಕೊಂಡು ಸಂತೋಷವಾಗಿ ನಾಟ್ಯ ಮಾಡು. ಇನ್ನು ನಾನು ನನ್ನ ಅವಶ್ಯಕತೆ ಏನಿದೆ? ಇನ್ನು ಮುಂದೆ ನನ್ನ ಸ್ಥಾನದಲ್ಲಿ ನೀನಿರುದಿಗೂ ನಾನು ಬಾವಿಗ್ ಬಿದ್ದು ಪ್ರಾಣ ಕಳ್ಕೊತೀನಿ. ನನ್ನ ಕತೆ ಮುಗ್ದು ಹೋಗುತ್ತೆ. ನೀನು ನಿನ್ ಹೆಂಡತಿ ಜೊತೆ ಸ್ವರ್ಗ ಲೋಕದಲ್ಲಿ ಓಡಾಡ್ಕೊಂಡಿರುದಿಗೂ. ಅಮ್ಮ, ನೀನ್ ಹಾಗ್ ಮಾತಾಡ್ಬೇಡ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಮಾತಾಡ್ಬಾರ್ದು? ಸರಿ ಕಣೋ. ಈಗ ಇನ್ನೊಂದ್ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನಿನಗೆ ವ್ಯಾಪಾರ ಜ್ಞಾನ ಇಲ್ಲ, ಅಸಮರ್ಥ ನೀನು. ಸ್ವಲ್ಪನೂ ಕೆಲ್ಸಕ್ ಬಾರ್ದೋನು. ಯಾಕಂದ್ರೆ ನೀನು ನಿನ್ನ ಜ್ಞಾನನ ಬುದ್ಧಿವಂತಿಕೆನ ಸಕ್ಕು ಇಂದ ಕಳ್ಕೊಂಡಿದ್ಯಾ. ಕೂತ್ಕೋ. ಸಕ್ಕು ಮುಂದೆ ಭಜನೆ ಮಾಡ್ಕೊಂಡು ಕೂತ್ಕೋ. ಇನ್ಮೇಲೆ ವ್ಯಾಪಾರದ ವಿಷಯ ನಾನ್ ನೋಡ್ಕೋತೀನಿ. ವಸೂಲಿಗ್ ನಾನೇ ಹೋಗ್ತೀನಿ. ನಿನಗ್ ಸ್ವಲ್ಪನೂ ತಾಕತ್ತು ಧೈರ್ಯ ಅನ್ನೋದೇ ಇಲ್ಲ ಕಣೋ. ಅಯೋಗ್ಯನ್ ತರ ನನ್ನ ಮುಂದೆ ನಿಂತ್ಕೋಬೇಡ. ಹೋಗಿಲ್ಲಿಂದ. ವ್ಯಾಪಾರದ ವಿಷಯ ನಾನ್ ನೋಡ್ಕೋತೀನಿ. ಹೋಗು. ಅಮ್ಮ, ನಾನ್ ತಪ್ಪು ಮಾಡ್ಬಿಟ್ಟೆ, ನನಗ್ ಕ್ಷಮಿಸ್ಬಿಡು. ಹೋಗು ಅಂದೆ ತಾನೇ. ಅಮ್ಮ, ನಿನ್ ಕಾಲ್ ಹಿಡ್ಕೋತೀನಿ, ನನಗ್ ಕ್ಷಮಿಸಮ್ಮ. ನಾನ್ ಕೇಳಲ್ಲ. ಯಾವತ್ತೂ ಹೀಗ್ ಮಾಡಲ್ಲ. ಈ ಒಡವೆ ಎಲ್ಲ ಅಮ್ಮ, ತಗೊಂಡ್ ಹೋಗು. ನಾನ್ ಇನ್ ಮುಂದೆ ವ್ಯಾಪಾರನ ಸರಿಯಾಗಿ ನೋಡ್ಕೋತೀನಿ, ನನ್ನ ನಂಬಮ್ಮ. ಹೋಗು. ಅಮ್ಮ, ನನ್ ಮಾತ್ ಕೇಳಮ್ಮ. ಇನ್ಯಾವತ್ತೂ ಹೀಗ್ ಮಾಡಲ್ಲಮ್ಮ. ನಾನ್ ಪ್ರಮಾಣ ಮಾಡ್ತೀನಮ್ಮ. ನಾನು ಪ್ರಮಾಣ ಮಾಡ್ತೀನಮ್ಮ. ಪ್ರಮಾಣ ಮಾಡ್ತೀಯಾ? ಅಲ್ಲ, ಪ್ರಮಾಣ ಅನ್ನೋ ಪದಕ್ಕೆ ಅರ್ಥ ಗೊತ್ತಾ ನಿನಗೆ? ಗೊತ್ತಮ್ಮ. ಸರಿ, ಹಾಗಾದ್ರೆ ಪ್ರಮಾಣ ಮಾಡು. ನಾನು ಹೇಳ್ದ ಹಾಗೆ ಹೇಳು. ಇನ್ನು ಮುಂದೆ ನನ್ನ ತಾಯಿಯ ಅನುಮತಿ ಇಲ್ಲದೆ ಯಾರಿಗೂ ವ್ಯಾಪಾರದಲ್ಲಿ ರಿಯಾಯಿತಿ ಆಗ್ಲಿ ಗಡುವಾಗ್ಲಿ ಕೊಡಲ್ಲ. ಪ್ರಮಾಣ ಮಾಡಿ. ಅಮ್ಮ, ನಾನು ಇನ್ ಮುಂದೆ ನಿನ್ನ ಅನುಮತಿ ಇಲ್ಲದೆ ಯಾರಿಗೂ ರಿಯಾಯಿತಿ ಗಡುವು ಕೊಡಲ್ಲ. ವ್ಯಾಪಾರದಲ್ಲಿ ಮುಖ್ಯವಾದ ಪದ ಅದೇ ಅಲ್ವಾ? ಅದನ್ನು ಕೂಡ ಸೇರಿಸಿ ಮತ್ತೆ ಹೇಳು. ಅಮ್ಮ, ನಾನು ನಿನ್ಗೆ ಪ್ರಮಾಣ ಮಾಡ್ತಾ ಇದ್ದೀನಿ. ನಿನ್ನ ಅನುಮತಿ ಇಲ್ಲದೆ ಇನ್ಮುಂದೆ ನಾನು ವ್ಯಾಪಾರದಲ್ಲಿ ಯಾರಿಗೂ ರಿಯಾಯಿತಿ ಗಡುವು ಕೊಡಲ್ಲ.